ಈ ಮೇಕೆದಾಟು ವಿಚಾರ ಹಲವಾರು ವರ್ಷಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಗಳು ಉರುಳ್ತಾ ಇದ್ರೂ ಕೂಡ ಮೇಕೆದಾಟು ಯೋಜನೆ ಮಾತ್ರ ಕೈಗೆತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಈ ಸಲ ಶತಾಯಗತಾಯ ನಾವು ಮಾಡೇ ಸಿದ್ಧ ಅಂತ ಡಿ.ಕೆ. ಶಿವಕುಮಾರ್ ಈಗ ಹೇಳಿದ್ದಾರೆ. ಆದರೆ ಇದಕ್ಕೆ ತಮಿಳುನಾಡು ಸರ್ಕಾರ ಮಾತ್ರ ತಗಾದೆಯನ್ನು ತೆಗೆದಿದೆ. ಮೇಕೆದಾಟು ವಿವಾದಕ್ಕೆ ಈಗ ಹೊಸ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ರಾಜ್ಯ ಸರ್ಕಾರದ ಬಹುದೊಡ್ಡ ಕನಸು ಈ ಒಂದು ಯೋಜನೆಯನ್ನ ಸಾಕಾರಗೊಳಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೂಡ ಈಗ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಸುತ್ತ ರಾಜ್ಯ ರಾಜಕೀಯದಲ್ಲಿ ಈಗ ವಾಕ್ಸಮರಗಳು ಈಗ ಮುಂದುವರಿತಾ ಇದ್ದಾವೆ. ಮೇಕೆದಾಟಿಗೆ ಒಂದೇ ಒಂದು ಇಟ್ಟಿಗೆ ಹಾಕಲಿಕ್ಕೂ ಬಿಡೋದಿಲ್ಲ ಅನ್ನುವಂತಹ ಹೇಳಿಕೆ ಕೂಡ ನಡೀತಾ ಇದೆ. ತಮಿಳುನಾಡು ಕಾಂಗ್ರೆಸ್ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನು ಪ್ರಶ್ನಿಸಿ ಆರ್ ಅಶೋಕ್, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರ್ತಾ ಇದ್ದಾರೆ. ತಾಕತ್ತಿದ್ರೆ ತಮಿಳುನಾಡಿಗೆ ನೀವು ಚಾಲೆಂಜ್ ಮಾಡಿ, ಇದನ್ನು ನಾವು ಮಾಡ್ತೀವಿ ಅಂತ. ಯಾಕಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ಶಾಸಕರ ಬೆಂಬಲವನ್ನು ಅವತ್ತು ಪಡ್ಕೊಂಡ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಮೇಕೆದಾಟು ಯೋಜನೆಯನ್ನು ಅದು ಕಾರ್ಯಗತ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಸಿಎಂ ಜೋಸೆಫ್ ವಿಜಯ್ ನೇತೃತ್ವದ ತಮಿಳುನಾಡು ಸರ್ಕಾರದಲ್ಲಿ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಕೂಡ ನ್ಯಾಯಯುತವಾಗಿ ನಾವಲ್ಲಿ ಮೇಕೆದಾಟು ಯೋಜನೆಯನ್ನು ಮಾಡಲೇಬೇಕಾಗ್ತದೆ, ಇದರಿಂದ ತಮಿಳುನಾಡಿಗೆ ನಾವೇನು ನಷ್ಟ ಮಾಡೋದಿಲ್ಲ, ನಮ್ಮ ಜಾಗದಲ್ಲಿ ನಮ್ಮ ಗಡಿ ಒಳಗಡೆ ನಾವು ಮೇಕೆದಾಟು ಯೋಜನೆಯನ್ನು ಮಾಡಿದರೆ ಅವರಿಗೇನು ಸಮಸ್ಯೆ, ಈ ರೀತಿಯಾದಂತಹ ಒಂದಿಷ್ಟು ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರದ ನಡುವೆ ವಾಗ್ಯುದ್ಧಗಳು ನಡೀತಾ ಇದ್ದಾವೆ. ಇನ್ನು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ಅಂದು ಮೇಕೆದಾಟು ಪಾದಯಾತ್ರೆ, ಇಂದು ಮೌನರಥ ಯಾಕೆ, ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಕನ್ನಡ ಪರ ನಿಜವಾದ ಬದ್ಧತೆ ಇದ್ರೆ ಸಾಬೀತುಪಡಿಸಿ. ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನು ಪ್ರಶ್ನಿಸಿ ಆರ್ ಅಶೋಕ್ ಈಗ ಕಿಡಿಕಾರ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಕರ್ನಾಟಕ ಮತ್ತು ತಮಿಳುನಾಡು ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಮೇಕೆದಾಟು ಯೋಜನೆಗೆ ಒಂದಿಷ್ಟು ಅಡೆತಡೆಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಚೆನ್ನೈ ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ಅವತ್ತು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ವಾ, ಇವತ್ತು ಯಾಕೆ ಮೌನರಥ ಮಾಡ್ತಾ ಇದ್ದೀರಾ? ಕನ್ನಡಿಗರ ಪರ ನಿಜವಾದ ಬದ್ಧತೆ ಇದ್ರೆ ಅದನ್ನು ಸಾಬೀತುಪಡಿಸಿ, ಅಂದರೆ ಮೇಕೆದಾಟು ಯೋಜನೆಯನ್ನ ಕೈಗೆತ್ಕೊಂಡು ಸಾಬೀತುಪಡಿಸಿ ಅಂತ ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನು ಪ್ರಶ್ನಿಸಿ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ನೀವು ಉಪವಾಸ ಸತ್ಯಾಗ್ರಹ ಮಾಡಿದ್ರಿ, ಮತ್ತೆ ಪಾದಯಾತ್ರೆಯನ್ನು ಮಾಡಿದ್ರಿ, ಇವತ್ತು ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಆ ಒಂದು ಜೋಶು, ಆ ಹುರುಪು ಇವತ್ತು ಇಲ್ವಾ ನಿಮ್ಮ ಹತ್ರ? ಕನ್ನಡಿಗರ ಪರ ನಿಜವಾದ ಬದ್ಧತೆ ಇದ್ರೆ ಅದನ್ನು ಸಾಬೀತುಪಡಿಸಿ, ಈಗ ನಿಮಗೊಂದು ಸಿಕ್ಕಿರುವ ಅವಕಾಶ ಅಂತ ಡಿ.ಕೆ. ಶಿವಕುಮಾರ್ಗೆ ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಒಂದು ಸವಾಲನ್ನು ಒಡ್ಡಿದ್ದಾರೆ. ಜೊತೆಗೆ ನಿಮಗೆ ಕನ್ನಡಿಗರ ಮೇಲೆ ಪ್ರೀತಿ ಅನ್ನೋದಿದ್ರೆ, ಕನ್ನಡಿಗರ ಪರ ನಿಜವಾದ ಬದ್ಧತೆ ಇದ್ದರೆ ಅದನ್ನು ಈಗ ಸಾಬೀತುಪಡಿಸಿ ಅಂತ ಬಿಜೆಪಿಗರು, ಸ್ಪೆಷಲಿ ಆಪೋಸಿಷನ್ ಪಾರ್ಟಿ ಲೀಡರ್ ಆರ್ ಅಶೋಕ್ ಈಗ ಕಿಡಿಕಾರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಸಹಜವಾಗಿ ತಮಿಳುನಾಡಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಅಲ್ಲಿ ವಿಧಾನಸಭೆಯಲ್ಲೇ ಅವರು ಸರ್ವಾನುಮತದಿಂದ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟು ಕದ ಕೂಡ ತಟ್ಟಲಿಕ್ಕೆ ಮುಂದಾಗಿದ್ದಾರೆ. ಅದೇನು ಮೇಕೆದಾಟು ಯೋಜನೆಗೆ ವಿರೋಧ ಈಗೇನು ಜೋಸೆಫ್ ವಿಜಯ್ ಸಿ ಎಂ ಆದಮೇಲೆ ಅಲ್ಲ. ತಮಿಳುನಾಡಿನಲ್ಲಿ ಈ ಹಿಂದೆ ಎಂ.ಕೆ. ಸ್ಟಾಲಿನ್ ಕೂಡ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಇದೇ ತಗಾದೆ ಇತ್ತು. ಇದಕ್ಕಿಂತ ಮುಂಚೆ ಅನೇಕ ಸಿ ಎಂಗಳು, ಜಯಲಲಿತನಿಂದ ಹಿಡಿದು ಅನೇಕ ಸಿ ಎಂಗಳು ಕೂಡ ಈ ಒಂದು ಯೋಜನೆಗೆ ಸಾಕಷ್ಟು ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಿನಲ್ಲಿ ಈ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಆಗಾಗ ಈ ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಇರ್ಬೋದು, ಸಾಕಷ್ಟು ಒಂದು ವಾಕ್ಸಮರಕ್ಕೆ ಕಾರಣ ಆಗ್ತಾ ಇರ್ತದೆ. ನೋಡಿ, ಕರ್ನಾಟಕದಲ್ಲಿ ಈಗ ಮಳೆ ಇಲ್ಲ, ಜಲಾಶಯಗಳು ಡ್ಯಾಮ್ನ ನೀರಿನ ಮಟ್ಟ ಈಗ ಸಾಕಷ್ಟು ಇಳಿಕೆಯಾಗಿದೆ. ಆದರೂ ಕೂಡ ನಮಗೆ ಎಷ್ಟು ಕೊಡಬೇಕು, ನಮಗೆ ಬರಬೇಕಾದ ಪಾಲು ಕೊಡಿ ಅಂತ ಇಲ್ಲಿಯ ಪರಿಸ್ಥಿತಿಯನ್ನು ಗಮನಿಸೋದಿಲ್ಲ. ಹಾಗಾಗಿ ಒಂದಿಷ್ಟು ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಮತ್ತು ಒಂದಿಷ್ಟು ವಾಕ್ಸಮರಗಳೀಗ ನಡೀತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಮೇಕೆದಾಟು ಯೋಜನೆಯನ್ನು
ಮುಂದುವರಿಲಿಕ್ಕೆ ನಾವು ಬಿಡೋದೇ ಇಲ್ಲ ಅಂತ ತಮಿಳುನಾಡು ಸರ್ಕಾರ ಈಗ ಬಿಗಿ ಪಟ್ಟನ್ನು ಹಿಡಿದಿದೆ. ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರ ನಾವು ಮಾಡ್ತೀವಿ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ನಡುವೆ BJP ವಿಪಕ್ಷ ನಾಯಕ ಆರ್ ಅಶೋಕ್ ಕನ್ನಡಿಗರ ಪರ ನಿಜವಾದ ನಿಮಗೆ ಬದ್ಧತೆ ಇದ್ದರೆ ಅದನ್ನು ಸಾಬೀತುಪಡಿಸೋದಂದರೆ ಅದನ್ನು ಮೇಕೆದಾಟು ಯೋಜನೆಯನ್ನು ಕೈಗೆತ್ಕೊಳ್ಳಿ. ಫಸ್ಟು ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನು ಈಗ ಆರ್ ಅಶೋಕ್ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೇನು ಈಗ ನಿನ್ನೆ ಮೊನ್ನೆ ಶುರುವಾದಂಥ ವಿಚಾರ ಅಲ್ಲ, ಬಹು ವರ್ಷಗಳ ಕನಸು ಮೇಕೆದಾಟು ಯೋಜನೆ. ಸರ್ಕಾರಗಳು ಉರುಳಿದ್ದು, ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಮೇನ್ ಅಜೆಂಡಾ ಏನಾಗಿತ್ತು ಜನತೆ ಮುಂದೆ ಅಂದರೆ ನಾವು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ. ಮೇಕೆದಾಟು ಯೋಜನೆ ಒಂದು ಪ್ರಣಾಳಿಕೆಯಲ್ಲೇ ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು. ಆದರೆ ಸರ್ಕಾರಗಳು ಉರುಳ್ತಾ ಇದ್ರು, ಈ ಮೇಕೆದಾಟು ಯೋಜನೆ ಕೈಗೆತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. BJPನೂ ಸರ್ಕಾರ ಈ ಹಿಂದೆ ಇತ್ತು, ಅವರಿಗೂ ಒಂದು ಅವಕಾಶ ಇತ್ತು, ಮಾಡ್ಬೋದಾಗಿತ್ತು. ಅವರು ಅವಾಗ ಆ ಅವಕಾಶವನ್ನು ಕೈ ತಪ್ಪಿಸ್ಕೊಂಡ್ರು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸುಮ್ಮನೆ ಸರ್ಕಾರಗಳು ಉರುಳ್ತಾ ಇದ್ದಾವೆ, ಯೋಜನೆಗಳು ಸುಮ್ಮನೆ ಹಾಗೆ ಜನರಿಗೆ ಆಶ್ವಾಸನೆಗಳನ್ನು ಕೊಡೋದ್ರಲ್ಲಷ್ಟೇ ನಾಯಕರುಗಳು ಈಗ ತಲ್ಲೀನರಾಗಿದ್ದಾರಾ ಅನ್ನುವಂಥ ಅನುಮಾನ ಈಗ ಸಾರ್ವಜನಿಕ ವಲಯದಲ್ಲಿ ಈಗ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಹಿಂದೆ ಇದೇ ಮೇಕೆದಾಟುಗೋಸ್ಕರ ಎಷ್ಟು ಪಾದಯಾತ್ರೆ ನಡೀತು, ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದರು. ಈಗ ಯಾಕೆ ನೀವು ಮೌನವ್ರತ ಮಾಡ್ತಾ ಇದ್ದೀರಾ? ಮೇಕೆದಾಟಿಗೆ ಒಂದೇ ಒಂದು ಇಟ್ಟಿಗೆ ಹಾಕಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಹೇಳಿಕೆಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇದು ತಮಿಳುನಾಡು ಕಾಂಗ್ರೆಸ್ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಅಟ್ಲೀಸ್ಟು ಈ ಹಿಂದೆ ಅಲ್ಲಿ ಸ್ಟಾಲಿನ್ ಸರ್ಕಾರದಲ್ಲಿ ಕಾಂಗ್ರೆಸ್ನ ಸಾಕಷ್ಟು ಜನ ಸಂಸದರಿದ್ದರು. ಈಗ ನೋಡಿದರೆ ಅವರು ವಿಜಯ್ ಜೊತೆ ಈಗ ಕೈ ಜೋಡಿಸಿದ್ದಾರೆ. ವಿಜಯ್ ಅಂತೂ ಬಿಲ್ಕುಲ್ ಈಗ ಒಪ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ಇದೊಂದು ಕಡೆ ಒಂಥರ ಹಗ್ಗ ಜಗ್ಗಾಟ ನಡೀತಾ ಇದೆ, ರಾಜಕೀಯ ವಾಕ್ಸಮರ ನಡೀತಾ ಇದೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ಯಕ್ಷ ಪ್ರಶ್ನೆ ಇದು.